ಆ ಫೋಟೋ ನಂಬ್ಕೊಂಡು ದಯವಿಟ್ಟು ಪಿ ಜಿಗೆ ಫಿಕ್ಸ್ ಆಗೋಕ್ಕೆ ಹೋಗಲೇಬೇಡಿ. ಮೇನ್ ಇಂಪಾರ್ಟೆಂಟ್ ಥಿಂಗ್, ಪಿ ಜಿಸಲ್ಲಿ ಹಿಡನ್ ಚಾರ್ಜಸ್ ಇರುತ್ತೆ. ನೀವು ನ್ಯೂಸ್ ಚಾನಲ್ಗಳಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರ್ತೀರ, ಈ ಥರ ಇವತ್ತು ಬೆಂಗಳೂರು ಪಿ ಜಿಲಿ ಈ ಥರ ಆಯಿತು ಆ ಥರ ಆಯಿತು ಅಂತ. ನಿಮ್ಮ ಅಪ್ಪ ಅಣ್ಣ ಯಾರೇ ಆಗಿರಲಿ ಅವ್ರಿಗೆ ಅಲೋ ಇರಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಮಾಡ್ದೇ. ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಸೊ ಇವತ್ತು ಅದಕ್ಕೇ ಏನೇ ಆಗಲಿ ಅಂತ ಹೇಳಿಬಿಟ್ಟು ಟೈಮ್ ತಗೊಂಡು ಒಂದು ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ತಮ್ಮನೇಲಿ ನೋಡಿ ಗೊತ್ತಾಗಿರಬೇಕು, ಪಿ ಜಿ ಬಗ್ಗೆ. ಸೊ ನಿಮಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ, ಐ ಗೆಸ್ ನಮ್ಮ ಮುಂಚಿನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಪಿ ಜಿಲಿದ್ದೀನಿ. ಸೊ ಇಟ್ಸ್ ಬೀನ್ ಲೈಕ್ 7 years. ನಾನು ಆಲ್ಮೋಸ್ಟ್ 7 yearsಯಿಂದ ಪಿ ಜಿಲಿದ್ದೀನಿ. ಸೊ ಸ್ವಲ್ಪ ಪಿ ಜಿ ಹೇಗಿರುತ್ತೆ ಬ್ಯಾಂಗ್ಳೂರಲ್ಲಿ ಅನ್ನೋದು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಸೊ ಅದಕ್ಕೇ ನಿಮಗೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಪಿ ಜಿ ಬಗ್ಗೆ ಅಂತ. ಯಾಕಂತ ಹೇಳಿದ್ರೆ ತುಂಬ ಜನ ಹುಡುಗರು ಕೂಡ ಎಸ್ಪೆಷಲಿ ಊರು ಬಿಟ್ಟು ಕೆಲಸಕ್ಕೋಸ್ಕರ ಅಥವಾ ಓದೋಕ್ಕೋಸ್ಕರ ಬರ್ತೀರಾ ಬ್ಯಾಂಗ್ಳೂರ್ಗೆ. ಬಟ್ ಫಸ್ಟ್ ಟೈಮ್ ಬರುವಾಗ ಪಿ ಜಿ ಹೇಗಿರುತ್ತೆ, ಹೇಗೆ ಹುಡ್ಕೋದು ಪಿ ಜಿನ, ಏನು ಫೆಸಿಲಿಟೀಸ್ ಇರಬೇಕು, ಯಾವ ಥರ ಪಿ ಜಿನ ಚೂಸ್ ಮಾಡೋದು ಅನ್ನೋದು ನಿಮಗೆ ಐಡಿಯಾ ಇರಲ್ಲ. ಸೊ ಯು ವಿಲ್ ಬಿ ಟೋಟಲಿ ಬ್ಲ್ಯಾಂಕ್. ಸೊ ಅವ್ರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಪಿ ಜಿ ಕಾನ್ಸೆಪ್ಟ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಪಿ ಜಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತೀನಿ ನನ್ನ ಕೈಲಿ ಆದಷ್ಟು. ಸೊ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಲೆಟ್ಸ್ ಸ್ಟಾರ್ಟ್. ಫಸ್ಟು ನಾನು ಕೊಡೋ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ನೀವು ಎಲ್ಲೋ ಮನೇಲಿ ಕೂತ್ಕೊಂಡು ಪಿ ಜಿ ಹುಡುಕ್ತೀರಾ, ಆನ್ಲೈನಲ್ಲಿ ಹುಡುಕ್ತೀರಾ, ಪಿ ಜಿ ನಿಯರ್ ಟು ಯುವರ್ ಆಫೀಸ್ ಅಥವಾ ಕಾಲೇಜ್ ಅಂತ ಹುಡುಕ್ತೀರಾ. ಬಟ್ ಅಲ್ಲಿ ಹುಡ್ಕೋಕ್ಕಿಂತ ಇಲ್ಲಿ ಬಂದು ನೀವು ಇನ್ ಪರ್ಸನ್ ಆಗಿ ಪಿ ಜಿ ಹುಡ್ಕೋದು ಬೆಟರ್ ಅಂತ ಹೇಳ್ತೀನಿ. ಬಿಕಾಸ್ ಆನ್ಲೈನಲ್ಲಿ ಎಷ್ಟೋ ಪಿ ಜಿಗಳು ರ್ಯಾಂಕ್ ಆಗಿರಲ್ಲ. ನೀವು ಸರ್ಚ್ ಮಾಡಿದ ಕೂಡಲೇ ಕೆಲವೊಂದು ಒಳ್ಳೊಳ್ಳೆ ಪಿ ಜಿಸ್ಗಳು ರ್ಯಾಂಕ್ ಆಗಿರಲ್ಲ, ಸಿಗೋದು ಇಲ್ಲ ನಿಮಗೆ. ಬೇಕಿದ್ರೆ ನೀವು ನಿಮ್ಮ ಏರಿಯಾಗೆ ಬಂದುಬಿಟ್ಟು ಇದರ ಒಂದು ಹೋಟೆಲ್ ಅಥವಾ ನಿಮ್ಮ ರಿಲೇಷನ್ ಮನೆ ಅಥವಾ ನೀವು ಕೆಲವೊಂದು ಪಿ ಜಿಸ್ ಇರುತ್ತೆ 1 day 2 ಡೇಗೆ ಅಥವಾ 1 ವೀಕ್ಗೆ ನೀವು ಅಲ್ಲಿ ಉಳ್ಕೋಬೋದು. ಸೊ ಆ ಥರ ಪಿ ಜಿ ಅಥವಾ ಹೋಟೆಲ್ ಅಥವಾ ರಿಲೇಷನ್ ಮನೇಲಿ ಉಳ್ಕೊಂಡು ನೀವು ಅಲ್ಲಿಂದ ಪಿ ಜಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ. ಏರಿಯಾ ಹೋಗಿ ವಿಚಾರಿಸಿ ಕೇಳಿ ಎಲ್ಲಿ ಪಿ ಜಿ ಇದೆ ಅಂತ ಹೇಳಿಬಿಟ್ಟು, ಎಲ್ಲಿ ಒಳ್ಳೆ ಪಿ ಜಿ ಇದೆ ಅಂತ ವಿಚಾರಿಸ್ಬಿಟ್ಟು ನೀವು ಪಿ ಜಿ ತೊಗೊಂಡ್ರೆ ಅದು ಬೆಸ್ಟ್ ಆಗಿರುತ್ತೆ. ಬಿಕಾಸ್ ನನಗೆ ಇವಾಗ ನಾನಿರೋ ಪಿ ಜಿ ಸಿಕ್ಕಿದ್ದು ಹಾಗೇನೆ ಆನ್ಲೈನಲ್ಲಿ. ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ಎಷ್ಟು ಹುಡುಕಿದ್ರು ತೋರಿಸೇ ಇರಲಿಲ್ಲ. ಬಟ್ ನಾನೇ ಈ ಏರಿಯಾದಲ್ಲಿ ಓಡಾಡುವಾಗ ನನಗೆ ಕಣ್ಣಿಗೆ ಬಿತ್ತು. ಸೊ ಈ ಸುತ್ತಮುತ್ತ ಇರೋ ಏರಿಯಾದಲ್ಲಿ ಇರೋ ಪಿ ಜಿಯಲ್ಲಿ ನನಗೆ ಇದು ಬೆಸ್ಟ್ ಅಂತ ಅನಿಸ್ತು. ಸೊ ಫಸ್ಟ್ ಇವಾಗ ನೀವು ಪಿ ಜಿ ಹುಡುಕ್ತಾ ಇದ್ದೀರಾ, ಅದರಲ್ಲಿ ನೀವು ಫಸ್ಟು ನೆನ್ಪಿಟ್ಕೊಳ್ಬೇಕಾಗಿರೋ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಪಿ ಜಿ ಇವಾಗ ನೀವೇನಾದರೂ ಆಫೀಸ್ ಹತ್ರ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇವಾಗ ಚಿಕ್ಕ ಪುಟ್ಟ ಆಫೀಸ್ ಅಂತ ಹೇಳಿದ್ರೆ ಸುತ್ತಮುತ್ತ ಪಿ ಜಿ ಸಿಗತ್ತೆ, ಕಡಿಮೆ ರೇಟ್ಗೂ ಸಿಗತ್ತೆ, ಚೆನ್ನಾಗಿರುತ್ತೆ. ಬಟ್ ವಾಟ್ ಇಫ್ ನಿಮಗೆ ಇವಾಗ ಟೆಕ್ ಪಾರ್ಕಲ್ಲಿ ಕೆಲಸ ಸಿಕ್ತು ಅಂತ ಇಟ್ಕೊಳ್ಳಿ, ಮಾನ್ಯದ ಟೆಕ್ ಪಾರ್ಕ್ ಆಗಿರ್ಬೋದು, ಇನ್ಯಾವುದೋ ಟೆಕ್ ಪಾರ್ಕ್ ಆಗಿರ್ಬೋದು, ಬೆಳ್ಳಂದೂರು ಸೈಡ್, ಆ ಸೈಡ್ ಈ ಸೈಡು, ಅಲ್ಲೆಲ್ಲ ಪಿ ಜಿ ಹೇಗಿರುತ್ತೆ ಅಂತ ಹೇಳಿದ್ರೆ ಹೆವಿ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಪಿ ಜಿಸು. ಬಿಕಾಸ್ ಅಲ್ಲಿರೋರೆಲ್ಲ ತುಂಬ ಆಲ್ಮೋಸ್ಟ್ ಲೈಕ್ ಪ್ಯಾಕೇಜಸ್ ಚೆನ್ನಾಗಿರುತ್ತೆ, ರಿಚ್ ಪೀಪಲ್ ಇರ್ತಾರೆ. ಸೊ ಅದಕ್ಕೇ ಅಲ್ಲಿ ಪಿ ಜಿ ರೇಟು ತುಂಬಾ ಹೈ ಇರುತ್ತೆ. ನೀವು ಸ್ಟಾರ್ಟಿಂಗ್ ಊರಿಂದ ಫ್ರಮ್ ದ ಸ್ಕ್ರ್ಯಾಚ್ ಹೋಗ್ತೀರಾ, ಅದು ಸಪೋಸ್ ನಿಮ್ಮ ಪ್ಯಾಕೇಜ್ ಏನಾದರೂ ಕಡಿಮೆ ಇದ್ಬಿಟ್ರೆ ನಿಮ್ಗೆ ಅಲ್ಲಿ ಸರ್ವೈವ್ ಆಗೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಜಾಸ್ತಿ ಇರುತ್ತೆ ದೊಡ್ಡ ದೊಡ್ಡ IT ಪಾರ್ಕ್ಸಲ್ಲೆಲ್ಲ. ಸೊ ಆವಾಗ ನೀವು ಅಟ್ಲೀಸ್ಟ್ ಸ್ವಲ್ಪ ದೂರ ಇರೋ ಸುತ್ತಮುತ್ತ ಏರಿಯಾದಲ್ಲಿ ನೀವು ಪಿ ಜಿ ಹುಡುಕಿದ್ರೆ ಇರೋ ರೇಟ್ಗಿಂತ ನಿಮಗೆ ಸ್ವಲ್ಪ ಕಡಿಮೆಲಿ ನಿಮಗೆ ಪಿ ಜಿ ಸಿಗೋ ಚಾನ್ಸಸ್ ಇರುತ್ತೆ, ಒಳ್ಳೆ ಪಿ ಜಿ ಸಿಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆ ಏರಿಯಾದಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಏನಪ್ಪ ಅಂತ ಹೇಳಿದ್ರೆ, ಸಪೋಸ್ ಇವಾಗ ಎಷ್ಟೋ ಜನ ಹುಡುಗಿರಿಗೆ ಈ ಕೋಲಿವಿಂಗ್ ಪಿ ಜಿಸಲ್ಲಿ ಇರೋದು ಇಷ್ಟ ಇರಲ್ಲ. ಇತ್ತೀಚೆಗೆ ಕೋಲಿವಿಂಗ್ ಪಿ ಜಿಸು ತುಂಬಾ ಜಾಸ್ತಿ ಆಗ್ತಾ ಇದೆ. ಕೋಲಿವಿಂಗ್ ಪಿ ಜಿಸ್ ನಥಿಂಗ್ ಬಟ್ ಏನಪ್ಪ ಅಂತ ಹೇಳಿದ್ರೆ, ಹುಡುಗ ಹುಡುಗಿ ಇಬ್ಬರು ಒಟ್ಟಿಗೆ ಇರ್ಬೋದು, ಇದರ್ ಒಂದೇ ಬಿಲ್ಡಿಂಗಲ್ಲಿ ಇರ್ಬೋದು, ನೀವು ಸಪ್ರೇಟ್ ರೂಮಲ್ಲಿ ಇದ್ರು ಒಂದೇ ಬಿಲ್ಡಿಂಗಲ್ಲಿ ಇರ್ಬೋದು, ಆರ್ ಮೇ ಬಿ ಒಂದು ರೂಮಲ್ಲಿ ಕೂಡ ಇರ್ಬೋದು.
ಎಷ್ಟೋ ಜನ ಮನೇಲಿ ಪೇರೆಂಟ್ಸ್ಗಳಿಗಾಗಲಿ ಅಥವಾ ಎಷ್ಟೋ ಜನ ಹುಡುಗಿರಿಗಾಗಲಿ ದಟ್ ಈಸ್ ವೆರಿ ಅನ್ಕಂಫರ್ಟೇಬಲ್. ನೀವು ಫಸ್ಟು ಹೋದಾಗ ಹುಡ್ಕೊಂಡು ಹೋಗಿದ್ದಾಗಿರಲಿ ಅಥವಾ ಆನ್ಲೈನಲ್ಲಾಗಲಿ ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಈಸ್ ಇಟ್ ಕೋಲಿವಿಂಗ್ ಪಿ ಜಿಸ್ ಅಂತ. ನಿಮಗೆ ಅದರಿಂದ ಪ್ರಾಬ್ಲಮ್ ಇಲ್ಲ ಅಂದರೆ ಇಟ್ಸ್ ಫೈನ್. ಮೇ ಬಿ ಅದ್ರ ಕಾಸ್ಟ್ ಕೂಡ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಇಟ್ಸ್ ಫೈನ್ ನಿಮ್ಗೆ ಅದರಿಂದ ಪ್ರಾಬ್ಲಮ್ ಇಲ್ಲ ಅಂದರೆ. ಬಟ್ ಯು ಆರ್ ಸಮ್ ಒನ್ ಲೈಕ್ ನಿಮಗೆ ಆ ಥರ ಇಷ್ಟ ಆಗಲ್ಲ ಇರೋದು, ಅನ್ಕಂಫರ್ಟೇಬಲ್ ಅಂತ ಅನಿಸಿದ್ರೆ ನೀವು ಫಸ್ಟು ಅಲ್ಲಿ ಕೇಳಬೇಕಾಗಿರೋದು ಕೋಲಿವಿಂಗ್ ಪಿ ಜಿನ ಅಲ್ವಾ, ಇಸ್ ಇಟ್ ಸಪ್ರೇಟ್ ಲೇಡೀಸ್ ಪಿ ಜಿ ಆರ್ ಜೆಂಟ್ಸ್ ಪಿ ಜಿ ಅಂತ ಹೇಳಿಬಿಟ್ಟು. ಲೇಡೀಸ್ ಪಿ ಜಿಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಜೆಂಟ್ಸ್ ಅಲವ್ ಇರಲ್ಲ. ಈವನ್ ಇಫ್ ಯುವರ್ ಡ್ಯಾಡ್, ನಿಮ್ಮಪ್ಪ ಅಥವಾ ಅಣ್ಣ ಯಾರೇ ಬಂದ್ರೂ, ನಿಮ್ಮನ್ನ ಬಿಡೋಕ್ಕೆ ಡ್ರಾಪ್ ಮಾಡೋಕ್ಕೆ ಯಾರೇ ಬಂದ್ರೂ ಅಲ್ಲಿ ಜಸ್ಟ್ ಗ್ರೌಂಡ್ ಫ್ಲೋರ್ ತನಕ ಮಾತ್ರ ನಿಮಗೆ ಅವ್ರಿಗೆ ಅಲೋವ್ ಇರುತ್ತೆ. ಬಿಟ್ಟರೆ ಅಲ್ಲಿಂದ ಮೇಲ್ಗಡೆ ನಿಮ್ಮ ರೂಮ್ಸ್ ತನಕ ನಿಮ್ಮ ಅಪ್ಪ ಅಣ್ಣ ಯಾರೇ ಆಗಿರಲಿ ಅವ್ರಿಗೆ ಅಲೋವ್ ಇರಲ್ಲ. ದಟ್ ಈಸ್ ಲೇಡೀಸ್ ಪಿ ಜಿ. ಅದು ಒಂದು ಪ್ರಾಪರ್ ಲೇಡೀಸ್ಗೆ ಒಂದು ಸೆಕ್ಯೂರಿಟಿ ಥರ ಇರುತ್ತೆ. ಸೊ ನೀವು ಈ ಥರ ವಿಷಯದಲ್ಲಿ ತುಂಬ ಕಾಳಜಿ ವಹಿಸ್ತೀರಾ ಅಂತ ಹೇಳಿದ್ರೆ ಇದನ್ನು ನೀವು ಫಸ್ಟು ಕೇಳ್ಕೊಳ್ಳೇಬೇಕು. ಸೊ ನೆಕ್ಸ್ಟು ನೀವು ಅವ್ರ ಹತ್ರ ಕೇಳಬೇಕಾಗಿರೋ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ ಅಡ್ವಾನ್ಸ್ ಎಷ್ಟು ಅಂತ. ಬರೀ ಪಿ ಜಿ ರೆಂಟ್ ಅಷ್ಟೇ ಇರಲ್ಲ, ಅಡ್ವಾನ್ಸ್ ಪೇ ಮಾಡಬೇಕಾಗತ್ತೆ. ಎಷ್ಟೋ ಪಿ ಜಿಸ್ಗಳಲ್ಲಿ 1 ಮಂತ್ ರೆಂಟ್ ಏನಿದೆ ಅದನ್ನು ನೀವು ಸೇಮ್ ಅಡ್ವಾನ್ಸ್ ಕೊಡಬೇಕು. ಸೊ ಟೋಟಲ್ ಇಫ್ ಯರ್ ಪಿ ಜಿ ರೆಂಟ್ 8,000 ಅಂತ ಹೇಳಿದ್ರೆ 16,000 ನೀವು ಫಸ್ಟ್ ಮಂತ್ ಕೊಡಬೇಕು. ಅದನ್ನು ನೀವು ಪಿ ಜಿ ಬಿಟ್ಟು ಹೋಗುವಾಗ ಅವರು ಫುಲ್ ಅಡ್ವಾನ್ಸ್ನ ವಾಪಸ್ ಕೊಡ್ತಾರೆ, ಅಂದರೆ 8,000 ವಾಪಸ್ ಕೊಡ್ತಾರೆ, ಅಥವಾ 4,000 ಇದ್ದರೆ 4,000 ವಾಪಸ್ ಕೊಡ್ತಾರೆ. ಇಲ್ಲ ಅದನ್ನು ಮೇಂಟೆನೆನ್ಸ್ ಅದು ಇದು ಅಂತ ಹೇಳಿಬಿಟ್ಟು ಕಟ್ ಮಾಡಿ 500 or 1,000 rupees ಈ ಥರ ಕಟ್ ಮಾಡಿಬಿಟ್ಟು ಉಳಿದಿದ್ದ ಅಮೌಂಟ್ನ ನಿಮಗೆ ಕೊಡ್ತಾರೆ. ಓಕೆನಾ? ಅಡ್ವಾನ್ಸ್ ಎಷ್ಟು ಪೇ ಮಾಡಬೇಕು ಆ್ಯಂಡ್ ಎಷ್ಟು ನಮಗೆ ರಿಟರ್ನ್ ವಾಪಸ್ ಕೊಡ್ತೀರಂತ ನೀವು ಫಸ್ಟೇ ಕೇಳ್ಕೊಬೇಕಾಗತ್ತೆ ಅವ್ರ ಹತ್ರ. ನೆಕ್ಸ್ಟು ಏನೇನು ಫೆಸಿಲಿಟೀಸ್ ಇದೆ ಅಂತ ಹೇಳಿಬಿಟ್ಟು, ಫೆಸಿಲಿಟೀಸು ಬೇಸಿಕ್ ಫೆಸಿಲಿಟೀಸು ಪಿ ಜಿಸ್ಗಳಲ್ಲಿ ವಾಷಿಂಗ್ ಮಷಿನ್ ಇರುತ್ತೆ, ವೈಫೈ ಇರುತ್ತೆ, ವಾಟರ್, ಗೀಸರ್, ಇವೆಲ್ಲ ಸೇಫ್ಟಿ ಸೆಕ್ಯೂರಿಟಿ ಇದೆಲ್ಲ ಇರುತ್ತೆ. ಆ್ಯಂಡ್ ಕಬೋರ್ಡ್ಸ್ ಇರುತ್ತೆ, ಟೇಬಲ್ಸ್ ಕೊಟ್ಟಿರ್ತಾರೆ, ಸ್ಟಡಿ ಟೇಬಲ್ಸು, ಚೇರ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಫುಡ್ ಬೇಕೇ ಇರುತ್ತೆ. ಫುಡ್ಡು 3 times ಫುಡ್ ಇದೆಯಾ, ಅಥವಾ ಎಷ್ಟೋ ಪಿ ಜಿಗಳಲ್ಲಿ ಸ್ನ್ಯಾಕ್ಸು, ಟೀ ಕಾಫಿ ಕೊಡ್ತಾರೆ, ಅದಿದೆಯಾ ಅಂತ ಕೇಳಬೇಕು. ಕೆಲವೊಂದು ಆಲ್ಮೋಸ್ಟ್ ತುಂಬ ಪಿ ಜಿಸ್ಗಳಲ್ಲಿ, ನಾರ್ಮಲ್ ಪಿ ಜಿಸ್ಗಳಲ್ಲಿ ಇರಲ್ಲ ಟೀ ಕಾಫಿಗಳೆಲ್ಲ. ಸೊ ಮತ್ತೆ ಹೇಗಿರುತ್ತೆ ಅಂತ ಹೇಳಿದ್ರೆ ಮಾರ್ನಿಂಗ್ ಟಿಫನ್ ಮಾಡಿರ್ತಾರೆ, ಅದನ್ನೇ ನೀವು ಬಾಕ್ಸ್ಗೆ ಲಂಚ್ಗೆ ಹಾಕೊಂಡು ಹೋಗಬೇಕಾಗಿರುತ್ತೆ. ಆಫ್ಟರ್ನೂನ್ಗೆ ಬೇರೆ ಅಂತ ಮಾಡಿರಲ್ಲ. ಕೆಲವೊಂದು ಪಿ ಜಿಸ್ಗಳಲ್ಲಿ ಮಾರ್ನಿಂಗೇ ಆಫ್ಟರ್ನೂನ್ಗೆ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಡಿಫ್ರೆಂಟ್ ಫುಡ್ ಮಾಡಿರ್ತಾರೆ. ಸೊ ನಮ್ಮ ಮಾರ್ನಿಂಗು ಸ್ವಲ್ಪ ಇಡ್ಲಿ ದೋಸೆ ತಿಂದು ಆಫ್ಟರ್ನೂನ್ಗೆ ಪಲಾವ್, ರೈಸ್ ಪತಿ ಈ ಥರ ಹಾಕೊಂಡು ಹೋಗುತ್ತೆ ಆಪ್ಷನ್ ಕೂಡ ಇರುತ್ತೆ. ಇನ್ನು ಕೆಲವೊಂದರಲ್ಲಿ ನೀವು ಮಾರ್ನಿಂಗು ದೋಸೆ ಇಡ್ಲಿ ತಿಂದ್ಬಿಟ್ಟು ಅದನ್ನೇ ಬಾಕ್ಸ್ಗೆ ಹಾಕೊಂಡು ಹೋಗ್ಬೇಕು. ನೈಟ್ ಬಂದರೆ ಊಟ ಬೇರೆ ಇರುತ್ತೆ. ಈ ಥರ ಇರುತ್ತೆ. ಆ್ಯಂಡ್ ಮತ್ತೊಂದೇನಂತ ಹೇಳಿದ್ರೆ ಸೆಲ್ಫ್ ಕುಕಿಂಗ್ ಆಪ್ಷನ್ ಕೂಡ ಇರುತ್ತೆ. ವಿತ್ ಫುಡ್ ಪಿ ಜಿ, ವಿತೌಟ್ ಫುಡ್ ಪಿ ಜಿ ಅಂತ 2 ಆಪ್ಷನ್ ಕೂಡ ಇರುತ್ತೆ ಅದರಲ್ಲಿ. ವಿತ್ ಫುಡ್ ಪಿ ಜಿ ಅಂತ ಹೇಳಿದ್ರೆ ಅವ್ರ ಪಿ ಜಿಲೇ ಫುಡ್ ಕೊಡ್ತಾರೆ, 3 times ಫುಡ್ ಇರುತ್ತೆ. ಆ್ಯಂಡ್ ಎಷ್ಟೋ ಕಡೆ ಸಂಡೇ ನೈಟ್ ಊಟ ಇರಲ್ಲ, ಆರ್ ಸಂಡೇ ಹೋಲ್ ಡೇ ಊಟ ಇರಲ್ಲ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಸಂಡೇ ಯಾರೂ ಇರಲ್ಲ, ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾ ಇರ್ತಾರೆ. ಸೊ ಸುಮ್ಮನೆ ಒಬ್ಬರು ಇಬ್ಬರು ಇರೋದಕ್ಕೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಫುಡ್ ಪ್ರಿಪೇರ್ ಮಾಡಲ್ಲ. ಸೊ ಅದನ್ನು ಒಂದ್ಸಲ ಕೇಳ್ಕೊಬೇಕು, ಸಂಡೇ ಊಟ ಇರುತ್ತೋ ಇಲ್ವೋ ಅನ್ನೋದು. ನೆಕ್ಸ್ಟು ವಿತ್ ಫುಡ್ ಪಿ ಜಿ ಇರುತ್ತೆ, 3 times ಕೊಡ್ತಾರೆ. ವಿತೌಟ್ ಫುಡ್ ಪಿ ಜಿ ವಿತೌಟ್ ಫುಡ್ ಆಪ್ಷನ್ ಇರಲ್ಲ, ಬಟ್ ಗ್ಯಾಸ್ ಸ್ಟವ್ ಕೊಟ್ಟಿರ್ತಾರೆ. ನೀವು ನಿಮಗೆ ಕೆಲವೊಂದು ಕಡೆ ಪಾತ್ರೆ ಗಿತ್ರೆಲ್ಲ ಅವರೇ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವೇ ವೆಸಲ್ಸ್ ಎಲ್ಲ ತಂದುಬಿಟ್ಟು, ನೀವೇ ಗ್ರೋಸರೀಸು, ಅಡುಗೆ ಮಾಡೋಕ್ಕೆ ಏನೇನು ಸಾಮಾನು ಬೇಕೋ ಅವೆಲ್ಲ ತಂದುಬಿಟ್ಟು ನೀವೇ ಕುಕ್ ಮಾಡ್ಕೋಬೇಕು. ಇನ್ನೊಂದು ಕಡೆ ಊಟನೂ ಕೊಡ್ತಾರೆ, ಚಿಕ್ಕ ಪುಟ್ಟ ಟೀ ಕಾಫಿ, ಅದು ಎಗ್ ಬಾಯ್ಲು ಅಂತೆಲ್ಲ ಹೇಳಿಬಿಟ್ಟು ನೀವೇ ಕುಕ್ ಮಾಡ್ಕೋಬೋದು. 2 ಆಪ್ಷನ್ ಇರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಥಿಂಗ್, ಪಿ ಜಿಸಲ್ಲಿ ಹಿಡನ್ ಚಾರ್ಜಸ್ ಇರುತ್ತೆ. ನಾಟ್ ಇನ್ ಎವ್ರಿ ಪಿ ಜಿ, ಬಟ್ ತುಂಬ ಪಿ ಜಿಸ್ಗಳಲ್ಲಿ ಹಿಡನ್ ಚಾರ್ಜಸ್ ಇರುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ ನಿಮ್ಗೆ ಹೇಳ್ತಾರೆ ರೆಂಟು 7,000 ಪರ್ ಮಂತ್ ಅಂತ ಹೇಳ್ತಾರೆ, ವಿತ್ ಫುಡ್ ಅಂತ ಹೇಳ್ತಾರೆ. ಬಟ್ ವಾಷಿಂಗ್ ಮಷಿನ್ ಇರುತ್ತೆ, ನಿಮಗೆ ವಾಷಿಂಗ್ ಮಷಿನ್ ಬೇಕು ಅಂತ ಹೇಳಿದ್ರೆ ಮಂತ್ಲಿ 500 ಎಕ್ಸ್ಟ್ರಾ ಪೇ ಮಾಡಬೇಕು. ಈ ಥರ ಇರುತ್ತೆ. ಫುಡ್ ಬೇಕಂತ ಹೇಳಿದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕು. ಈ ಥರ ಇರುತ್ತೆ. ಇನ್ನು
ಕಡೆ ಇರಲ್ಲ, ಎಲ್ಲ ಇನ್ಕ್ಲೂಡ್ ಆಗೇ ಇರುತ್ತೆ. ಬಟ್ ತುಂಬ ಕಡೆ ಈ ಥರನೂ ಹೇಳ್ತಾರೆ. ಅದು ಆಮೇಲೆ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಇವೆಲ್ಲ ಕೇಳ್ಕೋಬೇಕು, ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ, ಯಾವುದಾದ್ರೂ ಫೆಸಿಲಿಟೀಸ್ಗೆ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ ಆರ್ ಇದೆ ಫೈನಲ್ ರೆಂಟ್ ಅನ್ನೋದು. ಆ್ಯಂಡ್ ಸೇಫ್ಟಿ ಸೆಕ್ಯೂರಿಟಿ ಇಂಪಾರ್ಟೆಂಟು, ತುಂಬಾ ಇಂಪಾರ್ಟೆಂಟು. ನೀವು ತುಂಬ ನ್ಯೂಸ್ ಚಾನಲ್ಗಳಲ್ಲಿ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಕೇಳಿರ್ತೀರ, ಈ ಥರ ಇವತ್ತು ಬೆಂಗಳೂರು ಪಿ ಜಿಲಿ ಈ ಥರ ಆಯಿತು ಆ ಥರ ಆಯಿತು ಅಂತ ಹೇಳಿಬಿಟ್ಟು. ಸೊ ಸೆಕ್ಯೂರಿಟಿ ಪ್ರಾಪರ್ ಆಗಿದ್ದರೆ ಏನೂ ಆಗಲ್ಲ. ಸೊ ಏನು ಸೆಕ್ಯೂರಿಟಿ ಯಾರು ಇರ್ತಾರೆ, ವಾರ್ಡನ್ನು ಹೇಗಿರುತ್ತೆ, ಲಾಗಿನ್ ಲಾಗೌಟ್ ಟೈಮು ಎಷ್ಟು ಗಂಟೆ ತನಕ ಇರುತ್ತೆ. ತುಂಬ ಪಿ ಜಿಸ್ಗಳಲ್ಲಿ 9:30 10:30 ಈ ಥರ ಲಾಸ್ಟು ಒಳಗಡೆ ಪಿ ಜಿ ಒಳಗಡೆ ಬಂದುಬಿಡಬೇಕು. ಆಮೇಲೆ ಗೇಟ್ ಹಾಕ್ತಾರೆ, ಆಮೇಲೆ ಅಲೋ ಮಾಡಲ್ಲ. ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಹೇಳಿಬಿಟ್ಟು, ಮುಂಚೆನೇ ಹೇಳಿಬಿಟ್ಟು ಪರ್ಮಿಷನ್ ತೊಗೊಂಡು ನಾವು ಆಚೆ ಹೋಗಬೇಕಾಗತ್ತೆ ಅಥವಾ ಬರಬೇಕಾಗತ್ತೆ ಅಷ್ಟೇ. ಆ್ಯಂಡ್ ಇನ್ನು ಕೆಲವೊಂದು ಪಿ ಜಿಗಳಲ್ಲಿ ಫಿಂಗರ್ ಲಾಕ್ ಕೊಟ್ಬಿಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ನೀವು ಎಷ್ಟೊತ್ತಿಗಾದ್ರೂ ಬನ್ನಿ, ಯಾವಾಗಲಾದ್ರೂ ಬನ್ನಿ, ನಿಮಗೆ ಲಾಕ್ ಇರುತ್ತೆ, ನಿಮ್ಮ ಫಿಂಗರ್ ಪ್ರಿಂಟ್ ಇರುತ್ತೆ, ಅದನ್ನು ಒತ್ಬಿಟ್ಟು ಒಳಗಡೆ ಹೋಗಿ ಲಾಕ್ ಆಗುತ್ತೆ, ಆ ಥರ ಇರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಆನ್ಲೈನಲ್ಲಿ ಫೋಟೋ ಹಾಕಿರ್ತಾರೆ, ಲೊಕೇಶನ್ ಪಿ ಜಿ ಪೇಜಲ್ಲಿ ಫೋಟೋಸ್ ಹಾಕಿರ್ತಾರೆ. ಆ ಫೋಟೋ ನಂಬಿಕೊಂಡು ದಯವಿಟ್ಟು ಪಿ ಜಿಗೆ ಫಿಕ್ಸ್ ಆಗೋಕ್ಕೆ ಹೋಗಲೇಬೇಡಿ. ಯಾಕಂತ ಹೇಳಿದ್ರೆ ಫೋಟೋ ಒಂದಿರುತ್ತೆ, ಅವರು ಓಲ್ಡ್ ಫೋಟೋ ಇರುತ್ತೆ, ಸ್ಟಾರ್ಟಿಂಗ್ ಪಿ ಜಿ ಓಪನ್ ಮಾಡಿದಾಗಿರೋ ಫೋಟೋಸ್ ಇರುತ್ತೆ. ಇವಾಗ ಪಿ ಜಿ ಗತಿ ಏನೋ ಆಗಿಬಿಟ್ಟಿರುತ್ತೆ, ಬಟ್ ಆ ಫೋಟೋಸ್ ಇರಲ್ಲ, ಒರಿಜಿನಲ್ ಫೋಟೋಸ್ ಇರಲ್ಲ ಎಷ್ಟೋ ಕಡೆ. ಸೊ ನಾನು ಎಷ್ಟೋ ಸಲ ಪಿ ಜಿ ಹುಡ್ಕೋಕ್ಕೆ ಹೋದಾಗ ಫೋಟೋ ನೋಡ್ಕೊಂಡು ಹೋಗಿರ್ತೀನಿ, ಅಲ್ಲಿ ನೋಡಿದ್ರೆ ಇನ್ನೇನೋ ಗತಿ ಆಗಿರುತ್ತೆ, ಅಲ್ಲಿ ಪಿ ಜಿ ಒಳಗಡೆ ಹೋಗೋಕ್ಕೂ ಮನಸ್ಸು ಬಂದಿರಲ್ಲ, ಆ ಥರ ಇರುತ್ತೆ ಪಿ ಜಿ. ಸೊ ನೀವು ಮನೇಲಿ ಕುತ್ಕೊಂಡು ಫೋಟೋ ನೋಡಿಬಿಟ್ಟು ವಾವ್ ಈ ಪಿ ಜಿ ಸಖತ್ತಾಗಿದೆ, ಇಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿ ಅಡ್ವಾನ್ಸ್ ಎಲ್ಲ ಬುಕ್ ಮಾಡಿ ಬೇಡ. ಏನೇ ಇದ್ರೂ ಫೋಟೋ ಇಷ್ಟ ಆದ್ರೂ ಫಸ್ಟು ಬಂದುಬಿಟ್ಟು ಪರ್ಸನಾಗಿ ಚೆಕ್ ಮಾಡಿ, ಆಮೇಲೆ ಪಿ ಜಿಗೆ ಅಡ್ವಾನ್ಸ್ ಪೇ ಮಾಡಿ ನಿಮ್ಗೆ ಇಷ್ಟ ಆದರೆ ಪಿ ಜಿನ ತಗೊಳ್ಳಿ. ಆ್ಯಂಡ್ ಪಿ ಜಿ ಸಿಂಗಲ್ ಶೇರಿಂಗ್, ಡಬಲ್ ಶೇರಿಂಗ್, 3 ಶೇರಿಂಗ್, 4 ಶೇರಿಂಗ್, 5 ಶೇರಿಂಗ್ ಈ ಥರ ಎಲ್ಲ ಇರುತ್ತೆ. ಸೊ 4 ಶೇರಿಂಗ್ 5 ಶೇರಿಂಗ್ 5 ಶೇರಿಂಗ್ ಸ್ವಲ್ಪ ಕಮ್ಮಿ ಇರೋದು, 4 ಶೇರಿಂಗ್ ಆಲ್ಮೋಸ್ಟ್ ಪಿ ಜಿಸಲ್ಲಿ ಇರುತ್ತೆ. ಸೊ 4 ಶೇರಿಂಗ್ ತೊಗೊಂಡ್ರೆ ನಿಮಗೆ ರೆಂಟು ಸ್ವಲ್ಪ ಕಡಿಮೆ ಆಗುತ್ತೆ, ಇದು ಬಜೆಟ್ ಫ್ರೆಂಡ್ಲಿ ಆಪ್ಷನ್ಸು. ಆಮೇಲೆ ಡಬಲ್ ಶೇರಿಂಗ್, ತ್ರಿಬಲ್ ಶೇರಿಂಗ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ, ಸಿಂಗಲ್ ಶೇರಿಂಗ್ ತೊಗೊಂಡ್ರೆ ಫುಲ್ ಜಾಸ್ತಿ ಇರುತ್ತೆ. ನಿಮ್ಮ ಕಂಫರ್ಟೇಬಲು, ನಿಮ್ಮ ಬಜೆಟು ಹೇಗಿರುತ್ತೆ ಆ ಥರ ತೊಗೋಬೋದು. ಆ್ಯಂಡ್ ಪಿ ಜಿ ಮೇಂಟೆನೆನ್ಸ್ ಬಗ್ಗೆ ಕೇಳಿ, ಪಿ ಜಿ ಎಷ್ಟು ಕ್ಲೀನ್ ಯಾವಾಗ ಮಾಡ್ತಾರೆ. ಯೂಶ್ವಲಿ ಪಿ ಜಿಲಿ ಡೈಲಿ ಕ್ಲೀನಿಂಗ್ ಇರುತ್ತೆ, ಡೈಲಿ ಬಂದು ಕ್ಲೀನ್ ಮಾಡ್ತಾರೆ, ವಾಶ್ರೂಮ್ ಆಗಿರಲಿ ರೂಮ್ ಆಗಿರಲಿ ಡೈಲಿ ಕ್ಲೀನ್ ಮಾಡಿ ಹೋಗ್ತಾರೆ. ಸೊ ಡೈಲಿ ಕ್ಲೀನ್ ಮಾಡ್ತಾರೆ ಅಂದರೆ ಸಂಡೇ ಒಂದಿನ ಮಾಡಲ್ಲ ಯೂಶ್ವಲಿ. ಸೊ ಡೈಲಿ ಕ್ಲೀನ್ ಮಾಡಿ ಹೋಗ್ತಾರೆ, ಡೈಲಿ ಕ್ಲೀನ್ ಮಾಡ್ತಾರೆ. ಸೊ ಎಷ್ಟು ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ತಾರೆ, ಮೇಂಟೆನೆನ್ಸ್ ಹೇಗಿದೆ ಎಲ್ಲ ಚೆಕ್ ಮಾಡಿ. ಸಪೋಸ್ ನಿಮ್ಮ ಹತ್ರ ಸಾಧ್ಯ ಆದರೆ ನಿಮಗೆ ರೂಮ್ ತೋರಿಸುವಾಗ ರೂಮಲ್ಲಿ ಯಾರಾದರೂ ಇದ್ದರೆ ಅವ್ರ ಹತ್ರ ಸ್ವಲ್ಪ ಮಾತಾಡಿ, ಅವ್ರ ಹತ್ರ ಏನಾದರೂ ಕೇಳಿ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಅವ್ರೇನಾದರೂ ನಿಮಗೆ ಚಾನ್ಸ್ ಸಿಕ್ಕಿದ್ರೆ, ಅವ್ರೇನಾದರೂ ನಿಮಗೆ ಪಿ ಜಿ ಬಗ್ಗೆ ಹೇಳಿದ್ರೆ ಇನ್ನೂ ಒಳ್ಳೆಯದು. ಆ್ಯಂಡ್ ನಾನು ಹೇಳಿದಾಗೇ ಬ್ಯಾಂಗ್ಳೂರಲ್ಲಿ ನೀವು ಏನು ಮಾಡಬೇಕಂತ ಹೇಳಿದ್ರೆ, ವಿತಿನ್ 1.5 ಕಿಲೋಮೀಟರ್ ಅಷ್ಟರಲ್ಲಿ ನಿಮ್ಮ ಕಾಲೇಜ್ ಆರ್ ಆಫೀಸ್ ಲೊಕೇಶನ್ ಒಳಗಡೆ ನೀವು ಪಿ ಜಿ ಹುಡ್ಕೊಂಡ್ರೆ ಬೆಸ್ಟು. ಮ್ಯಾಕ್ಸಿಮಮ್ 2.5 ಕಿಲೋಮೀಟರ್. ಯಾಕಂತ ಹೇಳಿದ್ರೆ ಬ್ಯಾಂಗ್ಳೂರು ಟ್ರಾಫಿಕ್ ದಿನೇ ಏರ್ತಾನೆ ಇದೆ, ನಿಮಗೂ ಗೊತ್ತು. ಸೊ ನೀವು 3 ಕಿಲೋಮೀಟರ್ಸ್ 4-5 ಅಂತ ಹೋಗಿಬಿಟ್ರೆ ಆಫೀಸಿಗೆ ರೀಚ್ ಆಗೋದು ನಿಮಗೆ 1.5 ಅವರ್ ಆಗಿಬಿಡುತ್ತೆ, ಬರೀ 3 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸ್ಗೆ. ಸೊ ಆದಷ್ಟು 1-2 ಕಿಲೋಮೀಟರ್ಸ್ ಒಳಗಡೆ ಪಿ ಜಿ ಹುಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ತುಂಬ ಹತ್ತಿರ ಹುಡ್ಕೊಂಡ್ರು, IT ಬಿಸ್ನೆಸ್ ಪಾರ್ಕು ಅಥವಾ ದೊಡ್ಡ ಕಾಲೇಜ್ ಹತ್ರ ಹುಡ್ಕೊಂಡ್ರು ಕೆಲವೊಂದು ಸಲ ಪಿ ಜಿ ರೆಂಟ್ ಹೈ ಇರೋ ಚಾನ್ಸಸ್ ಇರುತ್ತೆ. ಒಂದು ಪಿ ಜಿ ಅಂತ ಫಿಕ್ಸ್ ಆಗಿಬಿಡಿ, ಕೆಲವೊಂದು ಪಿ ಜಿಸ್ನ ಹುಡುಕಿ ಸರ್ಚ್ ಮಾಡಿ ಯಾವ್ದು ಬೆಸ್ಟ್ ಅನ್ನಿಸ್ತು ಅದನ್ನು ತಗೊಳ್ಳಿ. ಸೊ ನನಗೆ ಏನೇನು ಪಾಯಿಂಟ್ಸ್ ಇವಾಗ ತಲೆಯಲ್ಲಿ ಬಂತು ಅದನ್ನೆಲ್ಲ ನಿಮಗೆ ಹೇಳಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಗೊತ್ತಿರೋರು ಯಾರಾದರೂ ಪಿ ಜಿನ ಹುಡುಕ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ಆ್ಯಂಡ್ ಇನ್ನೂ ಯಾವುದಾದ್ರೂ ಪಾಯಿಂಟ್ಸ್ನ ನಾನು ಕವರ್ ಮಾಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ಲೆಟ್ ಮೀ ನೋ, ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ
ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.